ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಕಟಿಂಗ್ ಮಾಡಿದ್ವಿ, ಡಬಲ್ ಪ್ಲೇಟ್ ಪ್ಯಾಂಟ್ ಕಟ್ಟಿಂಗ್ ಅಂತ ಕಟ್ ಮಾಡಿ ತೋರಿಸಿದೆ ನಮಗೆ. ಅದು ಸ್ಟಿಚಿಂಗ್ ಮಾಡಿದ್ದೀನಿ. ಇದನ್ನು ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ಲಾಗತ್ತೆ ಲಾಸ್ಟಲ್ಲಿ. ಇದು ಜಸ್ಟ್ ಪ್ರೆಸ್ಸಿಂಗ್ನ ಮಾಡ್ಕೊಳ್ತಾ ಇದ್ದೀವಿ ನಾವು. ಸೊ ಇದು ವೇರ್ ಮಾಡಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಮತ್ತು ಅಲ್ಲೆಲ್ಲ ಏನೇನು ಮಿಸ್ಟೇಕ್ ನಡೆದಿರುತ್ತೆ, ಸೊ ಅದನ್ನು ಟೋಟಲಿ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಡಬಲ್ ಪ್ಲೇಟ್ ಪ್ಯಾಂಟ್ ಕಟ್ಟಿಂಗಲ್ಲಿ ಆಗುವ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಯಾವ ರೀತಿ ಆಗುತ್ತೆ, ಸೊ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ನಾವು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ಎಂಡಲ್ಲಿ ತಿಳಿಸ್ತಾ ಬರ್ತಾನೆ. ಸೊ ಅದೇ ರೀತಿ ಚಾನಲ್ಗೆ ಹೊಸಬ್ರು ಯಾರಾದರೂ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದೇ ರೀತಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಂಡಿರಿ. ಇದು ನಿಮಗೆ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ವಿಡಿಯೋನ ನೀವು ಸುಲಭವಾಗಿ ನೋಡಬಹುದು. ಇಲ್ಲಿ ಡಬಲ್ ಪ್ಲೇಟ್ ಪ್ಯಾಂಟ್ ಕಟ್ಟಿಂಗಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಮೆಜರ್ಮೆಂಟ್ ಯಾವುದು ಅಂತಂದರೆ ಸೀಟ್ ಮೆಜರ್ಮೆಂಟ್ ಅಥವಾ ಹಿಪ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಹಿಪ್ಪಿನ ಸುತ್ತಳತೆ ತುಂಬಾ ಮುಖ್ಯ ಆಗುತ್ತೆ, ಡಬಲ್ ಪ್ಲೇಟ್ ಪ್ಯಾಂಟ್ ಕಟ್ಟಿಂಗ್ ಆಗಿರಲಿ ಅಥವಾ ವಿತೌಟ್ ಪ್ಲೇಟ್ ಪ್ಯಾಂಟ್ ಕಟ್ಟಿಂಗೇ ಆಗಿರಲಿ. ಇದು ಎಷ್ಟು ಪ್ರಾಮುಖ್ಯತೆನ ಪಡೆದುಕೊಂಡಿರುತ್ತೆ ಅಂತಂದರೆ ಹಿಪ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ನಮ್ಮ ಟೋಟಲಿ ಪ್ಯಾಂಟ್ ಫಿಟ್ಟಿಂಗನ್ನು ಇದು ನಿರ್ಧಾರ ಮಾಡುತ್ತೆ. ಈಗ ಪ್ಲೇಟ್ ಪ್ರೆಸ್ಸಿಂಗ್ ಯಾವ ರೀತಿ ಇದೆ ಅಂತ ನೋಡಿ. ಈ ಪ್ಲೇಟ್ ಕೂಡ ಅಷ್ಟೇ ಎಷ್ಟು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಅಂದರೆ, ನೀವು ಕಟ್ಟಿಂಗ್ ಮಾಡೋದ್ರಲ್ಲಿ ನಿಮ್ಗೆ ಆಲ್ರೆಡಿ ನಮಗೆ ತಿಳಿಸ್ಕೊಟ್ಟಿದ್ದೆ ನಾನು. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ಲೇಟ್ನ ಪರ್ಫೆಕ್ಟ್ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ತೋರಿಸಿದ್ದೆ. ನಾವು ಎಷ್ಟು ಪ್ರೆಸ್ಸಿಂಗ್ನ ಮಾಡಿ ಇಟ್ಕೊಳ್ತೀವಿ ಸ್ಟಿಚಿಂಗ್ ಮಾಡಬೇಕಾದ್ರೆ, ಪ್ಲೇಟ್ ಫಿಟ್ಟಿಂಗ್ ಕೂಡ, ಪ್ಲೇಟ್ ಕುಂದಿರೋ ಜಾಗ ಕೂಡ ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ಟಿಚಿಂಗ್ ಕೂಡ ಅಷ್ಟೇ ಸ್ಮೂತಾಗೆ ಮಾಡಬೇಕಾಗತ್ತೆ ಪ್ಲೇಟ್ ಪ್ಯಾಂಟ್ಗಳಲ್ಲಿ. ಇದರಲ್ಲಿ ಒಂದು ವಿಶಿಷ್ಟತೆ ಏನು ಅಂತಂದರೆ, ಪ್ಲೇಟ್ ಪ್ಯಾಂಟ್ಗಳಲ್ಲಿ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ನಮಗೆ ಪ್ಲೇಟ್ ಪ್ಯಾಂಟ್ ಅನ್ನೋದು ವೇರ್ ಮಾಡಿದಾಗ ಬಹಳ ತುಂಬ ಒಂದು ಒಳ್ಳೆ ಲುಕ್ಕನ್ನು ನಿಮಗೆ ಕೊಡುತ್ತೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಸೊ ಅದೇ ರೀತಿ ಈ ಪ್ಯಾಂಟನ್ನ ಫೈನಲಲ್ಲಿ ನಿಮಗೆ ಹಾಕಿ ತೋರಿಸ್ಲಾಗತ್ತೆ ಏನು ಫಿಟ್ಟಿಂಗಲ್ಲಿ ವ್ಯತ್ಯಾಸ ಯಾವ ರೀತಿ ಇದೆ, ಸೊ ಮಾಡಿರ್ತಕ್ಕಂಥ ಮಿಸ್ಟೇಕ್ಸು. ಸೊ ಸಾಮಾನ್ಯವಾಗಿ ಎಲ್ರಿಗೂ ಬಿಗಿನರ್ಸ್ಗೆ ಆಗಿರಲಿ ಅಥವಾ ಸ್ವಲ್ಪ ನಾನು ಸ್ಟಿಚ್ ಮಾಡ್ತೀನಿ ಕಟಿಂಗ್ ಬರಲ್ಲ ಅಂತಕ್ಕಂಥವ್ರಿಗೆ ಸೊ ಈ ವಿಡಿಯೋ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಈ ವಿಡಿಯೋದಲ್ಲಿ ಕಲಿಯೋದು ತುಂಬಾ ಇದೆ, ತುಂಬ ಅಂದರೆ ತುಂಬಾ ಇದೆ. ದ ಮಿಸ್ಟೇಕ್ಸ್ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ತೋರಿಸ್ತೀನಿ. ಇದು ಸಂಪೂರ್ಣ ಐರನ್ ಕೂಡ ಮಾಡಿ ಹಾಕಿದೆ. ಸೊ ಈಗ ವೇರ್ ಮಾಡಿಬಿಟ್ಟು ಇದನ್ನು ತೋರಿಸ್ಲಾಗತ್ತೆ ಮಿಸ್ಟೇಕ್ಸ್ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಸ್ಟಿಚಿಂಗಲ್ಲಿ ಏನೂ ಫಾಲ್ಟ್ ಇಲ್ಲ, ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ರೀತಿ ಕಟಿಂಗ್ ಮಾಡಿದ್ದೀವಿ, ಅದೇ ರೀತಿ ಸ್ಟಿಚಿಂಗನ್ನು ಕೂಡ ಆಗಿದೆ. ಸೊ ಈಗ ಏನಪ್ಪ ಅಂತಂದರೆ ವೇರ್ ಮಾಡಿ ನೋಡಬೇಕಾಗತ್ತೆ ಫಿಟ್ಟಿಂಗಲ್ಲಿ ಯಾವ ರೀತಿ ವ್ಯತ್ಯಾಸ ಬರ್ತಾಯಿದೆ ಅಂತೇಳ್ಬಿಟ್ಟು. ನಿಮ್ಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ, ಕಟಿಂಗ್ ಮಾಡಬೇಕಾದ್ರೆ ಒಂದು ಫಾಲ್ಟನ್ನು ನಿಮಗೆ ನಾನು ತೋರಿಸಿದ್ದೆ ಪ್ಲೇಟ್ ಜಾಗದಲ್ಲಿ ನೋಡಿ. ಈಗ ನಿಮಗೆ ಕಾಣ್ತಾ ಇದೆ ಫ್ರಂಟಲ್ಲಿ ರಿಂಕಲ್ಸ್ ಅನ್ನೋದು ಕಾಣ್ತಾ ಇದೆ ಸೀಟ್ ಕೆಳಗಡೆ, ಸೀಟ್ ಭಾಗದಲ್ಲಿ. ಓಕೆನಾ? ಅದು ಬಿಟ್ಟರೆ ಇನ್ನು ಎಲ್ಲ ರೀತಿಯ ಫಿಟ್ಟಿಂಗಲ್ಲಿ ಪ್ಲೇಟ್ಗಳಲ್ಲಾಗಲಿ ಅಥವಾ ಎಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ಕಾಣ್ತಾ ಇಲ್ಲ. ಓನ್ಲಿ ಮಿಸ್ಟೇಕ್ ಕಾಣ್ತಾ ಇರ್ತಕ್ಕಂಥದ್ದು ಸೀಟ್ ಮತ್ತು ಹಿಪ್ ಭಾಗದಲ್ಲಿ ಮಾತ್ರ ನಿಮಗೆ ಮಿಸ್ಟೇಕ್ ಅನ್ನೋದು ಕಾಣ್ತಾ ಬರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಎದಕ್ಕೆ ಬರುತ್ತೆ ನೋಡಿ, ಸೀಟ್ ಎಷ್ಟು ಒಳಗಡೆ ಹೋಗಿದೆ ಅಂತ. ಮೊದಲನೇ ಫಾಲ್ಟ್ ಒಂದು ನಾವು ಸೀಟ್ ಮೆಜರ್ಮೆಂಟು ಸರಿಯಾಗಿ ತೆಗೆದುಕೊಂಡಿಲ್ಲ ಅಂತ ಅರ್ಥ. ಎರಡನೇ ಫಾಲ್ಟ್ ಬಂದ್ಬಿಟ್ಟು ನಾವು ಜಿಪ್ ಫ್ಲೈಗೋಸ್ಕರ ಫ್ರಂಟಲ್ಲಿ ಏನು ಮೆಜರ್ಮೆಂಟ್ ತೆಗೆದುಕೊಂಡಿರ್ತೀವಿ ಅದನ್ನು ಕಮರಿಂದ ಇಟ್ಟಿದ್ದೀವಿ. ಇಂಥವ್ರಿಗೆ ಅದನ್ನು ಹಿಪ್ಪಿಂದ ಇಡಬೇಕಾಗತ್ತೆ. ಸೊ ಅವಾಗ ಮಾತ್ರ ಇದು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ, ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ. ಬೇಕಾದ್ರೆ ಒಂದ್ಸರಿ ವಿಡಿಯೋ ನೋಡಿ ತೋರಿಸ್ತೀನಿ. ಓಕೆನಾ? ಇಲ್ಲಿ ನಮಗೆ ಇನ್ನೂ ಎಷ್ಟು ಸಿಗಬೇಕಾಗಿತ್ತು ಅಂತಂದರೆ 1/2 ಇಂಚ್ ಇನ್ಕ್ರೀಸ್ ಆಗಬೇಕಾಗಿತ್ತು. ಕಾರಣ ಏನು ಅಂತಂದರೆ ಹಿಪ್ಪು ನಮಗೆ 40 ಇಂಚಸ್ ಇರಬೇಕಾಗಿತ್ತು. ಸೊ ಹಿಪ್ಪು 40 ಇಂಚ್ ಇತ್ತು ಅಂದರೆ 10 + 3.5 13.5 ಇಂಚು. ನಮಗೆ ಇಲ್ಲಿ ಬರ್ತಾ ಇತ್ತು 13.5 ಅಂದರೆ ಇಲ್ಲಿಗೆ ಬರ್ತಾ ಇತ್ತು. ಸೊ ಇಲ್ಲಿಗೆ ಬಂದರೆ 1/2 ಇಂಚ್ ಇಲ್ಲಿ ಆ್ಯಡ್ ಆಗ್ತಾ ಇತ್ತು. ಸೊ ನಮಗೆ 3/4 ಇಂಚ್ ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಸಿಗುತ್ತಾ ಇತ್ತು. ಓಕೆ. ಸೊ ಇವೆರಡೂ ಫಾಲ್ಟಿಂದ ನಿಮಗೆ ಪ್ಯಾಂಟ್ ಅನ್ನೋದು ಈ ರೀತಿ ಸೀಟ್ ಹತ್ರ ಟೈಟ್ ಆಗೋದಾಗಲಿ
ಮತ್ತು ಬ್ಯಾಕಲ್ಲಿ ಒಳಗಡೆ ಹೋಗ್ತಕ್ಕಂಥದ್ದಲ್ಲಿ ಆಗುತ್ತೆ ಸ್ನೇಹಿತರೆ. ಸೊ ಐ ಹೋಪ್ ಈ ವಿಡಿಯೋಯಿಂದ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ.